ಕೇರಳದಲ್ಲಿ ಇದೀಗ ಹಿಂಸಾಚಾರ ಭುಗಿಲೆದ್ದಿದೆ. ಅಲ್ಲಿ ಪ್ರೊಟೆಸ್ಟ್ ಆಗ್ತಾ ಇದೆ. ಜೊತೆಗೆ ಪರಿಸ್ಥಿತಿ ಒಂದು ರೀತಿಯಲ್ಲಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಉದ್ವಿಗ್ನದತ್ತ ಹೊರಟಿದೆ. ಕೇರಳದಲ್ಲಿ ಹಿಲೆದ್ದಿದೆ. ಮಹಿಳೆಯರ ಪ್ರವೇಶವನ್ನ ಖಂಡಿಸಿ ಶಬರಿ ಕರ್ಮ ಸಮಿತಿಯಿಂದ ಇದೀಗ ಪ್ರತಿಭಟನೆ ಕೂಡ ಆಗ್ತಾ ಇದೆ. ನಿಷೇಧಾಜ್ಞೆ ನಡುವೆಯೂ ಕೂಡ ಪ್ರೊಟೆಸ್ಟ್ ಅಲ್ಲಿ ತೀವ್ರಗೊಳ್ತಾನೆ ಇದೆ. ಬಸ್ಗಳಿಗೆ ಕಲ್ಲು, ಲೈಬ್ರರಿಗೆ ಕಲ್ಲನ್ನ ಕೂಡ ತೂರಿದ್ದಾರೆ ಪ್ರತಿಭಟನಾಕಾರರು. ನಾವು ಕೂಡ ಅವಾಗಲಿಂದ ಮಾಹಿತಿಯನ್ನ ಕೊಡ್ತಾನೆ ಇದೀವಿ. ಯಾವ ರೀತಿಯ ಪರಿಸ್ಥಿತಿ ಕೇರಳದಲ್ಲಿ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ರೀತಿಯಲ್ಲಿ ಪ್ರಕೃತಿ ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಪರಿಸ್ಥಿತಿ ಕಂಪ್ಲೀಟ್ ಆಗಿ ಉದ್ವಿಗ್ನದತ್ತ ಹೊರಟಿದೆ. ಕೇರಳದಲ್ಲಿ ಹಿಂಸಾಚಾರ ಅನ್ನೋದು ಕೂಡ ಭುಗಿಲೆದ್ದಿದೆ. ಮಹಿಳೆಯರು ಏನು ನಿನ್ನೆ ಮಾರ್ನಿಂಗ್ 3:45ಕ್ಕೆ ದೇವಸ್ಥಾನಕ್ಕೆ ಎಂಟ್ರಿಯನ್ನ ಕೊಟ್ಟರು. ಯಾರಿಗೂ ಸುಳಿವನ್ನ ಕೂಡ ಕೊಡದೆ ಎಂಟ್ರಿಯನ್ನ ಕೊಟ್ಟರು. ಆ ಸುದ್ದಿ ಪಸರಿಸ್ತಾ ಇದ್ದಂತೆ ಎಷ್ಟರ ಮಟ್ಟಿಗೆ ಆಕ್ರೋಶಗಳು ವ್ಯಕ್ತವಾಗುವಂತ ಗೊತ್ತಿದೆ. ಒಂದು ಜೀವ ಬಲಿ ಕೂಡ ಆಗಿರುವಂತದ್ದು. ಕೇರಳದಲ್ಲಿ ಇದೀಗ ಹಿಂಸಾಚಾರ ಏನು ಭುಗಿಲೆದ್ದಿದೆ. ಮಹಿಳೆಯರ ಪ್ರವೇಶವನ್ನ ಖಂಡಿಸಿ ಇದೀಗ ಶಬರಿ ಕರ್ಮ ಸಮಿತಿಯಿಂದ ಪ್ರೊಟೆಸ್ಟ್ ಕೂಡ ಆಗ್ತಾ ಇದೆ. ಅಲ್ಲಿ ನಿಷೇಧಾಜ್ಞೆ ಇದೆ, ಆದ್ರೂ ಕೂಡ ಅದನ್ನ ಲೆಕ್ಕಿಸದೆ ಪ್ರತಿಭಟನಾಕಾರರು ಇವತ್ತು ಅಲ್ಲಿ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಬಸ್ಗಳಿಗೆ ಕಲ್ಲು ತೂರಾಟ ಆಗ್ತಾ ಇದೆ. ಲೈಬ್ರರಿಗಳಿಗೂ ಕೂಡ ಏನು ಸಾರ್ವಜನಿಕ ಆಸ್ತಿ ಪಾಸ್ತಿ ಏನಿದೆ ಅದೆಲ್ಲವನ್ನು ಕೂಡ ಹಾನಿ ಮಾಡುವಂತ ಕೆಲಸವನ್ನ ಇದೀಗ ಅಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇರುವಂತವರು ಮಾಡ್ತಾ ಇದ್ದಾರೆ. ಸಾಕಷ್ಟು ರೀತಿಯಲ್ಲಿ ಖಾಕಿ ಸರ್ಪಗಾವಲು ಇದ್ರೂ ಕೂಡ ಯಾವುದನ್ನು ಕೂಡ ಲೆಕ್ಕಿಸದೆ ಅಲ್ಲಿ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕರ್ನಾಟಕದ ಬಸ್ಗಳಿಗೂ ಕೂಡ ಅಲ್ಲಿ ಕಲ್ಲು ತೂರಾಟ ಆಗಿದೆ. ಕಾಸರಗೋಡು ವ್ಯಾಪ್ತಿಯಲ್ಲಿ ಕೇರಳದಲ್ಲಿ ಇದೀಗ ಅಯ್ಯಪ್ಪ ಸ್ವಾಮಿಯ ಭಕ್ತರು ಸಿಡಿದೆದ್ದಿದ್ದಾರೆ. ಬಸ್ ಆಗಿರ್ಬೋದು, ಲೈಬ್ರರಿ ಮೇಲೆ ಕಲ್ಲು ತೂರಾಟವನ್ನ ಮಾಡಿರುವಂತದ್ದು. ಪರಿಸ್ಥಿತಿಯನ್ನ ಹತೋಟಿಗೆ ತರೋದಕ್ಕೆ ಪೊಲೀಸರುಗಳು ಕೂಡ ಈಗ ಹರಸಾಹಸವನ್ನ ಪಡ್ತಾ ಇದ್ದಾರೆ. ಯಾವುದೇ ರೀತಿಯ ಅಹಿತಕರ ಘಟನೆಗಳು ಆಗಬಾರದು ಅನ್ನೋ ಕಾರಣಕ್ಕೋಸ್ಕರ ಎಲ್ಲಾ ರೀತಿಯಲ್ಲೂ ಕೂಡ ಕ್ರಮವನ್ನ ತೆಗೆದುಕೊಳ್ತಾ ಇದ್ದಾರೆ. ಬಟ್ ಇದು ಇಲ್ಲಿಗೆ ನಿಲ್ಲುವಂತ ಯಾವುದೇ ಲಕ್ಷಣಗಳು ಕಂಡು ಬರ್ತಾ ಇಲ್ಲ. ಒಂದಲ್ಲ ಒಂದು ರೀತಿಯಲ್ಲಿ ಅಲ್ಲಿ ಸಮಸ್ಯೆಗಳು ಉಲ್ಬಣ ಆಗ್ತಾನೆ ಇದೆ. ಬಿಂದು ಮತ್ತು ಕನಕದುರ್ಗ ಅವರು 800 ವರ್ಷಗಳ ಸಂಪ್ರದಾಯವನ್ನ ಮುರಿದಿದ್ದಾರೆ. ಅದು ಇತಿಹಾಸ ಹೌದು. ಇದನ್ನ ವಿರೋಧಿಸಿ ಕೇರಳದಾದ್ಯಂತ ಅಯ್ಯಪ್ಪ ಸ್ವಾಮಿಯ ಭಕ್ತರು ಇವತ್ತು ಕೂಡ ಸಿಡಿದೆದ್ದಿದ್ದಾರೆ. ಶಬರಿಮಲೆ ಕರ್ಮ ಸಮಿತಿ ಬಂದ್ಗೆ ಕರೆಯನ್ನ ಕೊಟ್ಟಿದ್ದು ಬಿಜೆಪಿ ಸಂಘ ಪರಿವಾರ ಬೆಂಬಲವನ್ನ ಕೂಡ ಕೊಟ್ಟಿದೆ. ಜೊತೆಗೆ ರಾಜ್ಯದಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದ್ರೂ ಕೂಡ ಬೆಳಗಿನಿಂದಲೂ ಆತಂಕದ ವಾತಾವರಣ ನಿರ್ಮಾಣ ಆಗಿದೆ. ಕಾಸರಗೋಡು ವ್ಯಾಪ್ತಿಯಲ್ಲಿ ಕೂಡ ಒಂದಷ್ಟು ಎಕ್ಸಾಮ್ಗಳು ಕೂಡ ಇತ್ತು. ಅದೆಲ್ಲವನ್ನ ಕೂಡ ಇದೀಗ ಮುಂದೂಡಿಕೆ ಮಾಡಲಾಗಿದೆ. ವಾಹನ ಸಂಚಾರಕ್ಕೆ ತಡೆಯೊಡ್ಡಿದ್ರೆ, ಅಂಗಡಿ ಮುಂಗಟ್ಟುಗಳನ್ನ ಕೂಡ ಬಂದ್ ಮಾಡಿಸಿದ್ರೆ ನಿರ್ದಾಕ್ಷಿಣ್ಯ ಕ್ರಮವನ್ನ ತೆಗೆದುಕೊಳ್ತೀವಿ ಅಂತ ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ. ಇದರ ನಡುವೆಯೂ ಕೂಡ ಅಲ್ಲಿ ಪರಿಸ್ಥಿತಿ ತುಂಬಾನೇ ಉದ್ವಿಗ್ನದತ್ತ ಹೊರಟಿರುವಂತದ್ದು. ಹಿಂಸಾಚಾರಕ್ಕೆ ತಿರುಗ್ಬಿಟ್ಟಿದೆ. ನಾವು ಬೆಳಗಿನಿಂದ ಮಾಹಿತಿಯನ್ನ ಕೊಡ್ತಾ ಇದ್ವಿ. ಒಬ್ಬ ಭಕ್ತನ ಕೊಲೆ ಕೂಡ ಆಗಿರುವಂತದ್ದು. ಅವ್ರ ಮೇಲೆ ಕಲ್ಲು ತೂರಾಟ ಆಗಿ ಆ ಒಂದು ಜೀವ ಕೂಡ ಬಲಿಯಾಗಿದೆ. ಮತ್ತೊಂದು ಕಡೆ ನೀವು ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ರೆ ಅಯ್ಯಪ್ಪ ಸ್ವಾಮಿ ದೇಗುಲವನ್ನ ತೋರಿಸ್ತಾ ಇದೀವಿ. ಜೊತೆಗೆ ಯಾವ ರೀತಿಯಲ್ಲಿ ಸರ್ಪಗಾವಲನ್ನ ಆ ಒಂದು ಶಬರಿಮಲೆ ವ್ಯಾಪ್ತಿಯಲ್ಲಿ ಕೊಟ್ಟಿದ್ದಾರೆ, ಕೇರಳದಾದ್ಯಂತ ಕೊಟ್ಟಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತ ದೃಶ್ಯಾವಳಿಗಳನ್ನ ಕೂಡ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಾ. ಇನ್ನು ಯಾವ ರೀತಿಯ ಪರಿಸ್ಥಿತಿ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೂಡ ಅಲ್ಲಿ ಮುಷ್ಕರ ಮುಂದುವರೆದಿದೆ. ಬಂದ್ ವಾತಾವರಣ ನಿರ್ಮಾಣ ಆಗಿದೆ. ಗಡಿ ಜಿಲ್ಲೆ ಕಾಸರಗೋಡು ಸೇರಿದಂತೆ ಕೇರಳ ಕಂಪ್ಲೀಟ್ ಆಗಿ ಇವತ್ತು ಬಂದ್ ಆಗಿದೆ. ಜೊತೆಗೆ ಮೈಸೂರಿಗೆ ಹಿಂತಿರುಗ್ತಾ ಇದ್ದಂತ ಅಯ್ಯಪ್ಪ ಭಕ್ತರಿದ್ದಂತ ಬಸ್ ಮೇಲೆ ಕಲ್ಲು ತೂರಾಟ ಕೂಡ ಆಗಿರುವಂತದ್ದು. ಇಬ್ಬರಿಗೆ ಗಂಭೀರವಾದ ಗಾಯಗಳಾಗಿದೆ. ಅವರನ್ನು ಆಸ್ಪತ್ರೆಗೆ ಕೂಡ ದಾಖಲು ಮಾಡಿ ಟ್ರೀಟ್ಮೆಂಟ್ ಅನ್ನ ಕೊಡಲಾಗ್ತಾ ಇದೆ. ಮತ್ತೊಂದು ಕಡೆ ಬಸ್ನ ಗಾಜು ಸಂಪೂರ್ಣವಾಗಿ ಪುಡಿ ಪುಡಿ ಆಗಿರುವಂತಹ ದೃಶ್ಯಾವಳಿಗಳನ್ನ ಕೂಡ ಗಮನಿಸ್ತಾ ಇದ್ದೀರಾ. ಕಣ್ಣೂರು ಕಣ್ಣೂರಿನಿಂದ ಕಾಸರಗೋಡಿಗೆ ಬರ್ತಾ ಇದ್ದಂತ ಮಾರ್ಗದಲ್ಲಿ ಕಲ್ಲು ತೂರಾಟ ಆಗಿದೆ. ಕಾಸರಗೋಡು ಕಣ್ಣೂರಿನಲ್ಲಿ ಬಸ್ ಮತ್ತು ವಾಹನ ಸಂಚಾರ ಕಂಪ್ಲೀಟ್ ಆಗಿ ಸ್ತಬ್ಧ ಆಗಿದೆ.
ಇನ್ನು ಪಾಲಕ್ಕಾಡ್ನಲ್ಲಿ ಲೈಬ್ರರಿ ಒಂದು ಹೊತ್ತಿ ಉರಿದಿರುವಂತಹ ಘಟನೆ ಕೂಡ ನಡೆದಿರುವಂತದ್ದು. ಯಾರೋ ಕಿಡಿಗೇಡಿಗಳು ಅಲ್ಲಿ ಲೈಬ್ರರಿಗೆ ಬೆಂಕಿಯನ್ನ ಹಾಕಿದ್ದಾರೆ, ಲೈಬ್ರರಿಗೆ ಬೆಂಕಿಯನ್ನ ಹಚ್ಚಿದ್ದಾರೆ ಪ್ರತಿಭಟನಾಕಾರರು. ಪಾಲಕ್ಕಾಡ್ ಜಿಲ್ಲೆಯ ವೆಣಕ್ಕರ್ ಎಂಬಲ್ಲಿ ಲೈಬ್ರರಿಗೆ ದುಷ್ಕರ್ಮಿಗಳು ಬೆಂಕಿಯನ್ನ ಇವತ್ತು ಹಚ್ಚಿದ್ದಾರೆ. ಇನ್ನು ಸ್ಥಳಕ್ಕೆ ಆಗಮಿಸಿದ್ದಾರೆ ಪೊಲೀಸರು, ಬಂದು ಬೆಂಕಿಯನ್ನ ನಂದಿಸುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಘಟನೆಯಲ್ಲಿ ಅಮೂಲ್ಯವಾದ ಏನು ತುಂಬಾ ಇಂಪಾರ್ಟೆಂಟ್ ಆದಂತ ಪುಸ್ತಕಗಳು ಕೂಡ ಬೆಂಕಿಗೆ ಆಹುತಿ ಆಗಿದೆ ಅಂತ ಹೇಳಲಾಗ್ತಾ ಇದೆ. Baru.